ಮಹಾರಾಷ್ಟ್ರದಲ್ಲಿ ಆಪರೇಷನ್ ಟೈಗರ್ ಯಶಸ್ವಿಯಾದ ಬೆನ್ನಲ್ಲೇ ಸಿಎಂ ದೇವೇಂದ್ರ ಫಡ್ನವೀಸ್ ಆಪರೇಷನ್ ಎನ್ಸಿಪಿ ಮಾಡೋಕೆ ಮುಂದಾಗಿದ್ದಾರೆ. ತಡರಾತ್ರಿ ಸಾಕಷ್ಟು ರಾಜಕೀಯ ಬೆಳವಣಿಗೆ ನಡೆದಿದೆ. ಶರದ್ ಪವಾರ್ ಅವರ ಎನ್ಸಿಪಿ ಹಾಗೆ ಎನ್ಡಿಎ ಜೊತೆ ಕೈಜೋಡಿಸುವಂತಹ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ಎನ್ಸಿಪಿ 8 ಲೋಕಸಭಾ ಸದಸ್ಯರನ್ನ ಒಳಗೊಂಡಿದೆ. ಹಾಗೆ ಮಹಿಳಾ ಮೀಸಲಾತಿ ಮಸೂದೆಗೆ ಬಹಳ ಪ್ರಮುಖ ಪಾತ್ರವನ್ನ ಕೂಡ ವಹಿಸಲಿದ್ದಾರೆ. ಇನ್ನು 10 ಶಾಸಕರ ಪೈಕಿ 9 ಜನ ಶಾಸಕರಿಗೆ ಎನ್ಡಿಎ ಸೇರ್ಪಡೆಯಾಗಲು ಒಲವು ಹೊಂದಿದ್ದಾರೆ ಎನ್ನಲಾಗ್ತಾ ಇದೆ. ಸರ್, ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಆಪರೇಷನ್ ಎನ್ಸಿಪಿ ಈಗಾಗಲೇ ಶುರುವಾದಂತೆ ಕಾಣಿಸ್ತಾ ಇದೆ. ಹಾಗಾದ್ರೆ ಎನ್ಡಿಎ ಜೊತೆ ಸೇರ್ಪಡೆಯಾಗ್ತಾರಾ ಶರದ್ ಪವಾರ್ ಅವರು? ಈಗೇನಾಗಿತ್ತು, ಆಪರೇಷನ್ ಟೈಗರ್ ಸಂಬಂಧಪಟ್ಟಂಗೆ ಒಂದಷ್ಟು ಸದ್ದುಗಳನ್ನು ಮಾಡಿದ್ರು. ಆ ಬಗ್ಗೆ ಏನೋ ಮಾತಾಡಿದ್ದಾರೆ, ಯಾರಾದರೂ ಬೈಟ್ಸಿದ್ದಾರೆ? ಸರ್, ಸುಪ್ರಿಯಾ ಮತ್ತು ಜಯಂತ್ ಪಾಟೀಲ್ ಮಾತನಾಡಿದ್ದಾರೆ, ನೋಡ್ಕೊಂಡು ಬರೋಣ. So let me reassure you that all 8 MPs of NCP SP and all our MLAs, we stick together. Whatever decision we'll be taking, please understand NCP is a party where Shri Sharad Pawar not only leads it, he invests in everybody and he listens. His biggest strength as a leader that he's an amazing listener, and you can verify this. He will talk to every MLA and MP and hear them is what they want or what their view is. Only then he gives a decision. Anybody who's worked with him will tell you this. Oh, very much. Our party is intact. We all are working under Mr. Sharad Pawar's leadership, and we are very much together. ಶರದ್ ಪವಾರ್ ವಿಚಾರದಲ್ಲಿ ಬಂದರೆ 2023ರಲ್ಲಿ ಅಜಿತ್ ಪವಾರ್ ಅವ್ರಿಗೂ ಒಂದಷ್ಟು ಬೇಸರಗಳು, ಎಲ್ಲ ಒಂದೇ ಕುಟುಂಬದವರು, ಅಲ್ಲೇನೋ ಒಂದಷ್ಟು ವ್ಯತ್ಯಾಸಗಳು ಕಾಣಿಸಿ ಅವರು ಹೊರ ನಡೀತಾರೆ. ಬಿ ಜೆ ಪಿ ಜೊತೆಗೆ ಹೋಗಿ ಸೇರ್ಕೋತಾರೆ, ಬಿ ಜೆ ಪಿ ಶಿವಸೇನಾ ಜೊತೆಗೆ ಹೋಗಿ ಸೇರ್ಕೋತಾರೆ, ಮೈತ್ರಿ ಆಗೋ ಥರ ಆಗ್ತದೆ. ಆ ನಂತರದಲ್ಲಿ ಕಳೆದ ಬಾರಿ ಈ ಜನವರಿ 2026ರಲ್ಲಿ ವಿಮಾನ ಅಪಘಾತದಲ್ಲಿ ಅಜಿತ್ ಪವಾರ್ ಸಾವಿಗೀಡಾಗ್ತಾರೆ, ನಿಧನ ಆಗ್ತಾರೆ. ಅದಾದ ನಂತರದಲ್ಲಿ ಈ ವ್ಯತ್ಯಾಸಗಳು ಕಾಣಿಸ್ತಾ ಬಂತು. ಅಂದರೆ ಎಲ್ಲೋ ಒಂದು ಕಡೆ ಅಜಿತ್ ಪವಾರ್ ಹೋದ ನಂತರದಲ್ಲಿ ಈ ಉಳಿದ ಎನ್ ಸಿ ಪಿ ಅವರು, ಸಂಸದರು, ಶಾಸಕರು ಇವ್ರ ಜೊತೆಗೇ ಸೇರಿಕೊಂಡು ಆ ಹಳೆಯ ಅಜಿತ್ ಪವಾರ್ ತಂಡ ಸೇರ್ಕೊಳ್ಳುತ್ತಾ, ಅಥವಾ ಇವರಿಗೆ ಏನು ಬಿ ಜೆ ಪಿಯೇ ಸಾಥ್ ಕೊಡುತ್ತಾ ಅನ್ನುವಂಥದ್ದೇನಿತ್ತು. ಒಂದಷ್ಟು ದಿನಗಳ ಹಿಂದೆ ಈ ಆಪರೇಷನ್ ಟೈಗರ್ ಏನು ಮಹಾರಾಷ್ಟ್ರದಲ್ಲಿ ಮಾಡಿದ್ರು, ಏಕನಾಥ್ ಶಿಂದೆ ಮಗನ ಮುಂದಾಳತ್ವದಲ್ಲಿ ಒಳಗೆ ಒಂದಷ್ಟು ಚರ್ಚೆಗಳು ಮಾಡ್ತಾರೆ, ಒಂದಷ್ಟು ಜನರನ್ನ ಸೇರಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ, ಯಶಸ್ವಿ ಕೂಡ ಆಗ್ತಾರೆ. ಅದಾದ ನಂತರದಲ್ಲಿ ಆ ತಂಡ ಏಕನಾಥ್ ಶಿಂದೆಯವರ ಮಗ ಶರದ್ ಪವಾರ್ ಅವ್ರನ್ನ ಭೇಟಿಯಾಗಿ ಒಂದಷ್ಟು ಆಪ್ತ ಸಮಾಲೋಚನೆ ನಡೆಸ್ತಾರೆ. ಅಲ್ಲಿ ಒಂದು ಸುಳಿವು ಕಾಣಿಸುತ್ತೆ. ಎಲ್ಲೋ ಒಂದು ಕಡೆ ಶರದ್ ಪವಾರು ಈ ಎನ್ ಡಿ ಎ ಜೊತೆಗೆ ಮೈತ್ರಿಯನ್ನು ಮಾಡಿಕೊಳ್ತಾರೆ ಅನ್ನುವಂಥದ್ದು. ಒಂದು ವರ್ಗ ಹೇಳುತ್ತೆ, ಇಲ್ಲ, ಹಳಬರಿಬ್ಬರು ಅಜಿತ್ ಪವಾರ್ ತಂಡ ಮತ್ತು ಶರದ್ ಪವಾರ್ ತಂಡ ಒಂದಾಗಿ ಅಲ್ಲಿ ಹಳೆ ಬೇರನ್ನು ಇಟ್ಕೊಳ್ಳುತ್ತೆ, ಆ ನಂತರದಲ್ಲಿ ಬಿ ಜೆ ಪಿಯ ಜೊತೆ ಮಾತುಕತೆಗೆ ಸಿದ್ಧ ಆಗಬಹುದೇನೋ ಅನ್ನುವಂಥದ್ದಿತ್ತು. ಆದರೆ ಈಗ ಮೇಲ್ನೋಟಕ್ಕೆ ಕಾಣಿಸ್ತಾ ಇರೋದು ಶರದ್ ಪವಾರ್ ಅಧಿಕೃತವಾಗಿ ಎನ್ ಡಿ ಎ ಜೊತೆ ಮೈತ್ರಿ ಆಗುವಂಥ ಸೂಚನೆ ಕೊಡ್ತಾ ಇದ್ದಾರೆ. ಸುಪ್ರಿಯಾ ಅವರು ಹೇಳ್ತಾ ಇದ್ರು, ಸುಪ್ರಿಯಾ ಸುಳೆ ಇದರಲ್ಲಿ ಎಂ ಪಿ ಹೇಳ್ತಾ ಇದ್ರು, ಅವರು ಶರದ್ ಪವಾರ್ ಒಳ್ಳೆ ಲಿಸನರ್, ಕೇಳಿಸ್ಕೊಳ್ತಾರೆ, ಎಲ್ಲ MLA MP ಗಳ ಜೊತೆಗೆ ಮಾತಾಡ್ತಾರೆ, ಹಾಗಾಗಿ ಅವರ ಸಂವಹನದಲ್ಲಿ ಏನು ನಡೆಯುತ್ತೋ ಅದನ್ನು ತೀರ್ಮಾನ ತಗೊಳ್ತಾರೆ ಅನ್ನುವಂಥದ್ದು ಹೇಳ್ತಾರೆ. ಶರದ್ ಪವಾರ್ಗೆ ಬಿ ಜೆ ಪಿಯ ಮೈತ್ರಿ ಅಥವಾ ಸಖ್ಯ ಎಷ್ಟು ಬೇಕಾಗಿದೆ ಅಂತಂದರೆ, ಅಲ್ಲಿ ತಳಮಟ್ಟದಲ್ಲಿ ಬಿ ಜೆ ಪಿ ಕೇಂದ್ರದಲ್ಲಿ ಯಾವ ಸದ್ದನ್ನು ಮಾಡ್ತಾ ಇದೆಯೋ ಆ ಸದ್ದನ್ನು ಅವರು ಮಹಾರಾಷ್ಟ್ರದಲ್ಲಿ ಮಾಡಬೇಕಾಗಿದೆ. ದೇವೇಂದ್ರ ಫಡ್ನವೀಸು ಈ ಬಾರಿ ಈ ಆಪರೇಷನ್ಗೆ ಇಳಿದಿರೋದ್ರಿಂದ ಒಂದಷ್ಟು ಪುಷ್ಟಿಯಂತೂ ಸಿಕ್ಕಿದೆ. ಕೇಂದ್ರದಲ್ಲಿ ಈ ಮಹಿಳಾ ಮೀಸಲಾತಿ ವಿಚಾರದಲ್ಲಿ 33% ಮಹಿಳಾ ಮೀಸಲಾತಿಯನ್ನು ತಂದೇ ತರಬೇಕು, ಆ ಮೂಲಕ ಈ ಏನು ಡಿಲಿಮಿಟೇಷನ್ ಮಾಡಬೇಕು ಅನ್ನೋದಕ್ಕೆ ಹೊರಟಿದ್ದಾರೆ. ಅದಕ್ಕೊಂದು ಬಲಾಬಲಗಳಂತೂ ಬೇಕೇ ಬೇಕು, ಸಂಖ್ಯಾಬಲವನ್ನು ಹೆಚ್ಚಿಸ್ಕೊಳ್ಳೇಬೇಕು. ಇಲ್ಲೊಂದು 8 ಸಂಖ್ಯೆ ಇದೆ ಸಂಸದರದ್ದು, ಒಳಗಡೆ ಸೇರಿಸ್ಕೋಬೇಕು. ಆ ನಿಟ್ಟಲ್ಲಿ ಕೇಂದ್ರ ಶತಪ್ರಯತ್ನವನ್ನು ಮಾಡುತ್ತೆ. ಹಿರಿಯ ಮುಖಂಡ ಅವರ ಜೊತೆಗಿರುವಂಥವ್ರನ್ನೆಲ್ಲರನ್ನೂ ಸೇರಿಸ್ಕೊಂಡು ಮೈತ್ರಿಗೆ ಎಳ್ಕೊಂಡ್ಬಿಟ್ರೆ, ಇಲ್ಲಿನ ಸಂಖ್ಯಾಬಲ ಸೇರಿಕೊಂಡ್ರೆ, ಈಗ ಅವರು ಮುಂದೆ ಏನು ಮಾಡೋದಕ್ಕಂತ ಹೊರಟಿದ್ದಾರೋ ಅದಕ್ಕೊಂದು ಪುಷ್ಟಿ ಸಿಗ್ತಾ ಹೋಗುತ್ತೆ. ಅಲ್ಲೊಂದು ಸಕ್ಸಸ್ ಕಾಣುವಂಥ ಹಾದಿಯಲ್ಲಿ ಕೇಂದ್ರ ಬರುತ್ತೆ. ಕೇಂದ್ರದ ಲೆಕ್ಕಾಚಾರದ ಪ್ರಕಾರನೇ ಆಪರೇಷನ್ ನಡೆದಾಗಿದೆ. ಆಪರೇಷನ್ ಸಕ್ಸಸ್ಸೋ ಇಲ್ವೋ ಅನ್ನುವಂಥದ್ದು ಸದ್ಯದಲ್ಲೇ ಗೊತ್ತಾಗುತ್ತೆ. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.